ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಪ್ರಿಯಾಸ್ ಫ್ಲೇವರ್ ಟೇಲ್ಸ್. ಇವತ್ತು ನನ್ನ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ನಂದೇನು ರೂಟೀನ್ ಇರ್ತದ ಅನ್ನೋದು ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳತ್ತೀನಿ. ನಂದೇನು ಪರ್ಫೆಕ್ಟ್ ರೂಟೀನ್ ಏನಿಲ್ಲ, ಎಲ್ಲ ಹೋಮ್ ಮೇಕರ್ಸ್ ಅದು ಏನಿರ್ತದ ರೂಟೀನ್ ಹಂಗ ಅದ ನಂದು ರೂಟೀನ್. ಮತ್ತು ಲೈಫ್ನಾಗ ಡೈಲಿ ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡ್ಬೇಕಂತ ಏನಿಲ್ಲ. ಡೈಲಿ ಸ್ಮಾಲ್ ಸ್ಮಾಲ್ ಸ್ಟೆಪ್ಸ್ ತಗೊಂಡು ಅದು ದೊಡ್ಡ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ನಾವು ನಮ್ಮ ಸ್ಮಾಲ್ ಸ್ಮಾಲ್ ಡ್ರೀಮ್ಸ್ ಏನಿರ್ತಾವ ಅದಕ್ಕೆ ಕಾನ್ಸಂಟ್ರೇಟ್ ಮಾಡೋನು, ಅದ ಒಂದು ದೊಡ್ಡ ಡ್ರೀಮ್ ಫುಲ್ಫಿಲ್ ಮಾಡಕ್ಕೆ ಹೆಲ್ಪ್ ಮಾಡ್ತದೆ. ಡೈಲಿ ಡೈಲಿ ಸ್ಮಾಲ್ ಸ್ಮಾಲ್ ಚೇಂಜಸ್ ತೊಗೊಂಬರೋನು ನಮ್ಮ ಲೈಫ್ನಾಗ ಅಂದ್ರೆ ದೊಡ್ಡ ಚೇಂಜಸ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ ಅದು. ಸೊ ಹಂಗ ಅಂತ ನಾನು ಇವತ್ತು ಒಂದು ಸಣ್ಣ ಸ್ಟೆಪ್ ತೊಗೊಂಡೇನಿ, ವ್ಲಾಗ್ ಸ್ಟಾರ್ಟ್ ಮಾಡೇನಿ. ಹೆಂಗೆ ಬಂದದ್ದು ಗೊತ್ತಿಲ್ಲ, ನೀವೇ ಹೇಳ್ಬೇಕದನ್ನ. ಪ್ಲೀಸ್ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಏನಾದ್ರು ತಪ್ಪಿದ್ರು ಹೇಳ್ರಿ. ಸ್ಟಾರ್ಟ್ ಮಾಡೇನಿ, ಹೋಪ್ ಫಾರ್ ದ ಬೆಸ್ಟ್. ನೀವು ಏನಾರ ಸ್ಟಾರ್ಟ್ ಮಾಡ್ಬೇಕಿತ್ತಂದ್ರೆ ಇವತ್ತ ಸ್ಟಾರ್ಟ್ ಮಾಡ್ರಿ. ಒಂದು ಪರ್ಫೆಕ್ಟ್ ಡೇ ಬರ್ತದಂತ ವೆಯ್ಟ್ ಮಾಡ್ಕೊತ ಕೂಡ್ಬೇಡ್ರಿ. ಆ ಪರ್ಫೆಕ್ಟ್ ಡೇ ಯಾವತ್ತೂ ಬರಂಗಿಲ್ಲ. ಏನಾದ್ರು ಈಗ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಇವತ್ತೇ ಸ್ಟಾರ್ಟ್ ಮಾಡ್ರಿ, ಈಗಿಂದನೇ ಸ್ಟಾರ್ಟ್ ಮಾಡ್ರಿ. ಅದು ನೀವು ಇವತ್ತು ಇದು ಮಾಡ್ಬೇಕಪ್ಪ, ಆ ದಿವ್ಸ ಬರ್ತದ, ಆ ದಿವ್ಸಕ್ಕೆ ಮಾಡೋನು, ಸೋಮವಾರ ಮಾಡೋನು, ಮಂಗಳವಾರ ಮಾಡೋನು, ಮತ್ತು ಯಾವ ನನ್ನ ಬರ್ಡೇ ದಿವ್ಸ ಮಾಡೋನು, ಆ್ಯನಿವರ್ಸರಿ ದಿವ್ಸ ಮಾಡೋನು, ಒಂದು ಚಲೋ ದಿವ್ಸ ನೋಡಿ ಮಾಡೋನು. ಹಂಗೆ ವೆಯ್ಟ್ ಮಾಡ್ಕೊಂಡು ಕೂಡಬೇಡ್ರಿ. ಇವತ್ತೇನಾರ ಸ್ಟಾರ್ಟ್ ಮಾಡ್ಬೇಕಂತಂದು ಏನಾರ ವಿಚಾರ ಬಂತಿಲ್ಲೋ ಇವತ್ತೇ ಸ್ಟಾರ್ಟ್ ಮಾಡಿಬಿಡ್ರಿ. ಮತ್ತು ಸ್ಟಾರ್ಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಕನ್ಸಿಸ್ಟೆಂಟ್ ಆಗಿರೋದು ಇಂಪಾರ್ಟೆಂಟ್ ಅಲ್ಲ. ನೀವು ಒಂದು ಏನಾರ ಸಕ್ಸಸ್ ಆಗ್ಬೇಕಂದ್ರೆ ಅದಕ್ಕೆ ಕನ್ಸಿಸ್ಟೆನ್ಸಿನ ಮೇನ್. ನೀವು ಕನ್ಸಿಸ್ಟೆಂಟ್ ಆಗಿದ್ರೇ ಒಂದು ಏನಾರ ಅಚೀವ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತು ಇನ್ನೊಂದು ಮೇನ್ ರೂಲ್ ಏನದ, ಡೋಂಟ್ ಮಿಸ್ ಅ ಸೆಕೆಂಡ್ ಡೇ. ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ಎಕ್ಸಸೈಸ್ ಸ್ಟಾರ್ಟ್ ಮಾಡಿರ್ತೇವೆ ನಾವು. ಒಂದು ವಾರ ಅಗದಿ ಫುಲ್ ಮೋಟಿವೇಶನ್ ಫುಲ್ ಇದ್ರ ಒಳಗೆ ಸ್ಟಾರ್ಟ್ ಮಾಡ್ತೇವೆ. ಮಾಡಿ ಆಮೇಲೆ ಒಂದು ವಾರ ಮಾಡ್ತೇವೆ, ನೆಕ್ಸ್ಟ್ ಡೇ ಬಿಡ್ತೇವೆ. ಏನೋ ಇದು ಬರ್ತದೆ ನಮ್ಗೆ, ಎಲ್ಲರೂ ಹೋಗ್ಬೇಕಾಗ್ತದೆ. ಮತ್ತೇನೋ ಒಂದು ಅನಾನುಕೂಲ ದಿನ ಆಗಂಗಿಲ್ಲ ಮಾಡಲಿಕ್ಕೆ ಎಕ್ಸಸೈಸ್. ಅವತ್ತೊಂದು ಸಾತ ಓಕೆ, ನೋ ಪ್ರಾಬ್ಲಮ್. ಆದರೆ ಸೆಕೆಂಡ್ ಡೇ ಮತ್ತೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಒನ್ ಡೇ ಮಿಸ್ ಮಾಡಿರಾ ನೋ ಪ್ರಾಬ್ಲಮ್, ಸೆಕೆಂಡ್ ಡೇ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದನ್ನ ಒಂದು ಸ್ವಲ್ಪ ಸ್ಟಾರ್ಟಿಂಗ್ನಾಗ ನೀವು ಫಾಲೋ ಮಾಡಿದ್ರಂದ್ರೆ ಕನ್ಸಿಸ್ಟೆಂಟ್ ಆಗಿರ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಸೊ ನಾನು ಈಗ ಚೇಂಜ್ ಮಾಡ್ಕೊಂಡೇನಿ ನನ್ನ ಲೈಫ್ನಾಗ. ಸ್ಟಾರ್ಟ್ ಮಾಡೇನಿ ಆ್ಯಕ್ಚುಲಿ. ಅಂದ್ರೆ ನಾನೇನು ಕನ್ಸಿಸ್ಟೆಂಟ್ ಆಗಿ ಇದೇನಂತ ನಿಮ್ಗೆ ಹೇಳಿಕತ್ತಿಲ್ಲ. ನಾನು ಆ ಜರ್ನಿ ಈಗ ಸ್ಟಾರ್ಟ್ ಮಾಡೇನಿ. ಅದಕ್ಕೆ ನನ್ನ ಜರ್ನಿ ಜೋಡಿ ನೀವು ನನ್ನ ಜೊತೆ ಜಾಯಿನ್ ಆಗಿರಿ ಅಂತ ಹೇಳಿಕತ್ತೇನೆ ಅಷ್ಟೆ. ಅದಕ್ಕೆ ಕನ್ಸಿಸ್ಟೆಂಟ್ ಆಗಿರೋನು. ಮತ್ತು ನಾನು ನಿಮ್ಗೆ ಹೇಳ್ತೇನೆ ಎಷ್ಟು ಕನ್ಸಿಸ್ಟೆಂಟ್ ಆಗಿದ್ದೆ ಅಂತಂದು. 21 ಡೇಸ್ ನೀವು ಫಾಲೋ ಮಾಡಿದ್ರೆ ಅದು ಹ್ಯಾಬಿಟ್ ಆಗ್ತದೆ ಅಂತಂದು ಹೇಳ್ತಾರು. ಸೊ ಐ ಆಮ್ ಗೋಯಿಂಗ್ ಟು ಟ್ರೈ ಫಾರ್ 21 ಡೇಸ್ ನಾವು. ಆಫ್ಟರ್ 21 ಡೇಸ್ ನಾನು ನಿಮ್ಗೆ 100% ಶೇರ್ ಮಾಡ್ಕೋತೀನಿ. ನಾನು ಇದನ್ನೋ ಇಲ್ಲೋ, ಬ್ರೇಕ್ ಆತೋ, ಫಾಲೋ ಮಾಡ್ಲಿಕ್ಕೆ ಆತೋ ಇಲ್ಲೋ ಅನ್ನೋದು 100% ಶೇರ್ ಮಾಡ್ಕೋತೀನಿ. ಆಮೇಲೆ ನೀವು ನನ್ನ ಜೊತೆ ಟ್ರೈ ಮಾಡಿರಿ ಇದನ್ನ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡತ್ತೀನಿ. ಇವತ್ತು ನನ್ನ ಮಗಳದ್ದು ಸ್ಕೂಲ್ನಾಗ, ಸಣ್ಣ ಮಗಳ ಸ್ಕೂಲ್ನಾಗ ಗ್ರೀನ್ ಡೇ ಇತ್ತು. ಸೊ ಆಕೆ ಗ್ರೀನ್ ಡ್ರೆಸ್ ಹಾಕಿ ಕಳಿಸೋದಿತ್ತು. ಆಕಿನೂ ರೆಡಿಯಾಗಿ ಹೋದ್ರು, ದೊಡ್ಡ ಮಗಳು ರೆಡಿಯಾಗಿ ಹೋದ್ರು. ಮತ್ತು ಅವ್ರದ್ದು ಲಂಚ್ ಬಾಕ್ಸ್ಗೆ ಅಂತ ಗ್ರೀನ್ ಕಲರ್ದು ಏನಾರು ಹಾಕಂತ ಹೇಳಿದರು, ಏನಾರ ಫುಡ್. ಸೊ ಅದಕ್ಕೆ ನಾನು ಪಾಲಕ್ ಪೂರಿ ಮಾಡಿದ್ನಿ. ಪಾಲಕ್ ಪೂರಿ ಮಾಡಿ ಅವ್ರ ಡಬ್ಬಿ ಪ್ಯಾಕ್ ಮಾಡಿ ಕಳಿಸಿನಿ ಸ್ಕೂಲಿಗೆ. ಅಂದಮೇಲೆ ಈಗ ನನ್ನ ಮಧ್ಯಾಹ್ನ ತನಕ ಹೆಂಗಿತ್ತು ಅನ್ನೋದು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡೀನಿ. ಅದ್ರ ಜೊತೆ ನಾ ಹೇಳಿರೋದು ನಿಮ್ಗೆ ಏನಾರ ಒಂದು ಸ್ವಲ್ಪ ಚಲೋ ಅನ್ನಿಸ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಏನಾರು ತಪ್ಪಿದ್ರೂ ಕಮೆಂಟ್ ಮಾಡಿರಿ, ನಾನು ತಿದ್ಕೋತೇನೆ. ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಮತ್ತು ನಾ ಎಂಥ ವ್ಲಾಗ್ಸ್ ಮಾಡಬೇಕು, ನಾ ರೆಸಿಪಿ ಹಾಕ್ಲಿಕ್ಕತ್ತಿದ್ದೆ ಇಷ್ಟು ದಿವಸ. ರೆಸಿಪಿ ಹಾಕ್ಲೋ ಏನು ವ್ಲಾಗ್ ಸ್ಟಾರ್ಟ್ ಮಾಡ್ಲೋ ಅಂತ ನೀವೇ ಹೇಳ್ಬೇಕು ನನಗೆ. ಸೊ ಕಮೆಂಟ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.